ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತೆ, ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ. ದೇವಾಲಯದಿಂದ ಮನೆಗೆ ಬರುವಾಗ ಯಾವೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು? ದೇವಸ್ಥಾನದಿಂದ ಮನೆಗೆ ಬರುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಹಣದ ನಷ್ಟ, ದುರಾದೃಷ್ಟ ಎದುರಾಗುತ್ತದೆ. ಸಾಮಾನ್ಯವಾಗಿ ಶಾಂತಿಯನ್ನು ಹೊಂದಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ದೇವಸ್ಥಾನಗಳಿಗೆ ಆಗಾಗ ನಾವು ಭೇಟಿಯನ್ನು ನೀಡ್ತೇವೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿ, ದೇವರನ್ನು ಪೂಜಿಸುವುದಕ್ಕೆ ಆಗಲಿ ಹೇಗೆ ಸಾಕಷ್ಟು ನಿಯಮಗಳು ಇದೆಯೋ ಹಾಗೆ ದೇವಾಲಯಗಳಿಂದ ಮನೆಗೆ ಹಿಂದಿರುಗಿ ಬರುವಾಗಲೂ ಯಾವೆಲ್ಲ ನಿಯಮಗಳು ಪಾಲಿಸಬೇಕು ಎಂದು ಹೇಳಲಾಗಿದೆ. ದೇವಸ್ಥಾನದಿಂದ ಬರುವಾಗ ಈ ನಿಯಮ ಪಾಲಿಸದೇ ಇದ್ದರೆ ದುರಾದೃಷ್ಟ ನಿಮ್ಮ ಜೀವನವನ್ನು ತುಂಬಿಕೊಳ್ಳುತ್ತದೆ, ನಕಾರಾತ್ಮಕತೆ ಜೀವನವನ್ನೇ ಹಾಳು ಮಾಡುತ್ತದೆ. ಹಾಗಾದರೆ ಬನ್ನಿ ನೋಡೋಣ ಯಾವ ಒಂದು ನಿಯಮವನ್ನು ಪಾಲಿಸಬೇಕು ಅನ್ನೋದನ್ನು. ದೇವಸ್ಥಾನದಿಂದ ಬರುವಾಗ ಕೊಟ್ಟಿರುವ ಪ್ರಸಾದ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಬರಬೇಕು. ಅದನ್ನು ನೆಲದ ಮೇಲೆ ಅಥವಾ ಕೊಳಕು ಸ್ಥಳದಲ್ಲಿ ಇಡಬಾರದು. ಪ್ರಸಾದವನ್ನು ಕುಟುಂಬದ ಸದಸ್ಯರಿಗೆ ನೀಡಬೇಕು. ಇದರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತು ಪರಸ್ಪರ ಪ್ರೀತಿ ಹೆಚ್ಚುತ್ತದೆ. ದೇವಾಲಯದಿಂದ ಮನೆಗೆ ಬಂದ ಕೂಡಲೇ ಕೈ ಕಾಲು ತೊಳೆಯಬಾರದು. 2-3 ನಿಮಿಷ ಮನೆಯ ಒಳಗೆ ಕುಳಿತುಕೊಂಡು ಮನೆಯ ಪ್ರತಿ ಕೋಣೆ ಪ್ರವೇಶಿಸಿ ನಂತರ ತೊಳೆಯಬೇಕು. ದೇವಾಲಯದಿಂದ ಬರುವಾಗ ಕೋಪ, ಜಗಳ, ಮನಸ್ತಾಪಗಳಂತಹ ಭಾವನೆಯನ್ನು ಇಟ್ಟುಕೊಳ್ಬೇಡಿ. ಅಂತಹ ಭಾವನೆಗಳು ದೇವಾಲಯದಿಂದ ಪಡೆದ ಸಕಾರಾತ್ಮಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಸಕಾರಾತ್ಮಕ ಆಲೋಚನೆಯೊಂದಿಗೆ ಮನೆಗೆ ಹಿಂದಿರುಗಿ. ದೇವಾಲಯದಿಂದ ನೇರ ಮನೆಗೆ ಬರಬೇಕು. ಬರುವಾಗ ಅನಗತ್ಯ ಕೆಲಸಗಳನ್ನು ಮಾಡಲು ಹೋಗುವುದು, ಮಾರುಕಟ್ಟೆಯಿಂದ ಹೋಗುವುದು, ಈ ಒಂದು ಕೆಲಸಗಳನ್ನು ಮಾಡಬಾರದು. ಇದರಿಂದ ನಿಮ್ಮ ಶಕ್ತಿ ದುರ್ಬಲಗೊಳ್ಳುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.